ಬನ್ನಿ ಫ್ರೆಂಡ್ಸ್, ನಾನಿವತ್ತು FMD ವ್ಯಾಕ್ಸಿನೇಷನ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಆದರೆ ಇದಕ್ಕಿಂತ ಮುಂಚೆಗೆ FMD ವ್ಯಾಕ್ಸಿನೇಷನ್ ಮಾಡೋದು ಯಾವ ಥರ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ, ಈಗ ಅನಿಮಲಿಗೆ ವ್ಯಾಕ್ಸಿನೇಷನ್ ಮಾಡೋಕೆ ಹೋಗಿರ್ತೀವಿ, ರೈತರು ಅವ್ರ ಮೊಬೈಲ್ ನಂಬರ್ ಕೊಟ್ಟು ಕೂಡ ಇದರಲ್ಲಿ ಲಿಂಕ್ ಇರೋಲ್ಲ. ಅದಾದಮೇಲೆ ಅವ್ರ ಹೆಸರು ಸರ್ಚ್ ಮಾಡಿದ್ರೆ ಕೂಡ ಅದು ಲಿಂಕ್ ಇರೋಲ್ಲ. ಅಂಥ ಟೈಮಲ್ಲಿ ಅಲ್ಲಿ ಅನಿಮಲ್ ಟ್ಯಾಗ್ ಮಾತ್ರ ನಮ್ಗೆ ಕಾಣ್ತಿರುತ್ತೆ. ಅಂಥ ಟೈಮಲ್ಲಿ ಅದು ಯಾವ ಥರ ಅವ್ರದ್ದು ID ತಗೊಂಡು ಎಲ್ಲ ದನಗಳಿಗೆ ಯಾವ ಥರ ನಾವು ಅದಕ್ಕೆ FMD ವ್ಯಾಕ್ಸಿನೇಷನ್ ಮಾಡ್ಬೇಕಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಅನಿಮಲ್ ಮ್ಯಾನೇಜ್ಮೆಂಟಿಗೆ ಹೋಗಿ, ಅದಾದಮೇಲೆ ಅನಿಮಲ್ ರಿಜಿಸ್ಟ್ರೇಷನಿಗೆ ಬನ್ನಿ. ಅದಾದ ತಕ್ಷಣ ಅಲ್ಲಿರುವಂಥ ಒಂದು ಟ್ಯಾಗ್ ನಂಬರ್ ಹಾಕಿ, ಯಾವುದೋ ಒಂದು ಟ್ಯಾಗ್ ನಂಬರ್ ಎಮ್ಮೆ ಇರೋದು ಆಗಲಿರೋದು ಒಂದು ಹಾಕಿದ ತಕ್ಷಣ ಆಟೋಮೆಟಿಕ್ ಅದು ಯಾರ ಹೆಸರಲ್ಲಿದೆ ಏನಂತ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಕೋಬೇಕು ವಿಲೇಜ್ ಯಾವ ಊರಲ್ಲಿದೆ ಏನಂತೇಳಿ. ಜಂಗಮಾರ್ ಕಲ್ಲುಗುಡಿಯಲ್ಲಿ ನಾವು ಇವತ್ತು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ವಿ. ಅಂಥ ಟೈಮಲ್ಲಿ ನಾವು ಅವರು ಈ ಓನರ್ ID ಕಾಣ್ತಾಯಿದೆ ನೋಡಿ, ಕೆಳಗಡೆ ಮಾರುತಿ ಗುಡದಪ್ಪ ಅಂತ ಇದೆ. ಅದ್ರ ಕೆಳಗಡೆ ಒಂದು ಇದೆ 9237 ಓನರ್ ID ಇದೆ. ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಂತು ಮತ್ತೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದುಬಿಟ್ಟು ಅನಿಮಲ್ ಹೆಲ್ತಿಗೆ ಬನ್ನಿ, ವ್ಯಾಕ್ಸಿನೇಷನ್ ಬನ್ನಿ. ಅದಾದಮೇಲೆ 5th ರೌಂಡು ನಮಗೆ ಕೊಟ್ಟಿರೋಂಥದ್ದು ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಜಂಗಮಾರ್ ಕಲ್ಲುಗುಡಿ ಅಂತ ಮಾಡಿ, ಅದಾದ ತಕ್ಷಣ ಇಲ್ಲಿ ಓನರ್ ID ಆಲ್ರೆಡಿ ಪೇಸ್ಟ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ ಇಲ್ಲಿ ಅವ್ರದ್ದು ಬಂದುಬಿಡುತ್ತೆ. ಅದನ್ನ ಕ್ಲಿಕ್ ಮಾಡಿ ಅಲ್ಲಿರುವಂಥ ದನ ಏಸದ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಬಿಡಿ. ಇಲ್ಲಿರುವಂಥ ಎಲ್ಲ ದನಗಳಿದ್ದಾವೆ, ಪ್ರೊಸೀಡ್ ಅಂತ ಕೊಡಿ, ಸಬ್ಮಿಟ್ ಮಾಡಿ. ಅದಾದಮೇಲೆ ಗೋ ಟು ಹೋಮ್. ಮತ್ತೆ ಒಳ್ಳೆ ನಿಮ್ಗೆ ಬೇರೆ ಯಾವ್ದಾದ್ರು ವ್ಯಾಕ್ಸಿನ್ ಇದ್ದರೆ ಮಾಡ್ಕೊಳ್ಳಿ. ಇನ್ನೊಂದು ಇದರಲ್ಲಿ ಏನು ಹೇಳ್ಬೇಕಪ್ಪ ಅಂತಂದರೆ, ಅದೇ ಐಡಿಯಲ್ಲಿ ಮತ್ತೆ ಒಳ್ಳೆ ನಾವು ಏನಾದರೂ ಸರ್ಚ್ ಮಾಡಿಬಿಟ್ಟು ಕೂಡ ನಾವು ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ ಮಾರುತಿ ಅಂತ ಬಂದು ಇಲ್ಲಿ ಕೂಡ ಸರ್ಚ್ ಮಾಡೋಣ. ಇವು 2 ಅನಿಮಲ್ ಮಾತ್ರ ಅಲ್ಲಿದ್ದಾವೆ. ಮತ್ತು ಸಬ್ಮಿಟ್ ಮಾಡೋಕೆ ಹೋಗ್ತಾ ಇಲ್ಲಿ ಸಬ್ಮಿಟ್ ಆಗ್ತಾಯಿಲ್ಲ. ನೀವು ಬ್ಯಾಗ್ ಬಂದುಬಿಟ್ಟು ಮತ್ತೆ ಒಂದು ಸಲ ಮತ್ತೆ ಪೋಸ್ಟ್ ಮಾಡಿ ಆಟೋಮೆಟಿಕ್ ಇಲ್ಲಿ ಸಬ್ಮಿಟ್ ತಗೊಂತದೆ. ಅಂದರೆ ಇಲ್ಲಿ ಆಲ್ರೆಡಿ ಇದು ವ್ಯಾಕ್ಸಿನೇಷನ್ ಆಗಿದೆ, ಹಾಗಾಗಿ ಹೇಳ್ತಾ ಇದೆ. ನೀವು ಯಾವತ್ತಿಗೆ ಬ್ಯಾಗ್ ಬರೋದ್ರಿಂದ ಆಟೋಮೆಟಿಕ್ಕಾಗಿ ನಮಗೆ ಇನ್ನೊಂದು ಸಲ ಸಬ್ಮಿಟ್ ಮಾಡೋಕೆ ಈಸಿ ಇರುತ್ತೆ. ಇಷ್ಟೇ ಫ್ರೆಂಡ್ಸ್. ಇನ್ನೊಂದು ಸಲ ಬೇರೆ ಹೆಸರಿಂದ ಮಾಡಿ ನೋಡೋಣ. ಮಾರ್ಕಂಡಪ್ಪ ಅಂತಿದೆ, ಇದು 2 ಆಗಿದ್ದಾವೆ. ಸಬ್ಮಿಟ್ ಮಾಡೋಣ, ಆಗ್ತಾಯಿಲ್ಲ. ಬಟ್ ಬ್ಯಾಗ್ ಬನ್ನಿ, ಮತ್ತೆ ಸಬ್ಮಿಟ್ ಮಾಡಿ. ನೀವು ನೋಡ್ಬೋದು ಬ್ಯಾಗ್ ಬರೋದ್ರಿಂದ ರಿಫ್ರೆಶ್ ಆಗುತ್ತೆ ಆ್ಯಪು, ಆಟೋಮೆಟಿಕ್ಕಾಗಿ ವ್ಯಾಕ್ಸಿನೇಷನ್ ಡನ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು.